ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು PM ಕಿಸಾನ್ನ ಹಣ ಯಾವಾಗ ಜಮಾ ಆಗುತ್ತೆ ಎಂದು ಮೊಬೈಲ್ನಲ್ಲಿ ಚೆಕ್ ಮಾಡೋ ವಿಧಾನವನ್ನು ತೋರಿಸಿಕೊಡ್ತೇನೆ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್. ಬನ್ನಿ ಹಾಗಾದರೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. PM ಕಿಸಾನ್ ಯೋಜನೆಯ ಫಲಾನುಭವಿಗಳು ಇನ್ನು ಮುಂದೆ ಮೊಬೈಲ್ನಲ್ಲಿಯೇ ಗ್ರಾಮವಾರು ಪಟ್ಟಿಯಲ್ಲಿ ತಮ್ಮ ಹೆಸರಿರುವುದನ್ನು ಚೆಕ್ ಮಾಡಬಹುದು. ಹೌದು, ಇದಕ್ಕಾಗಿ ರೈತರು ಯಾರ ಸಹಾಯವೂ ಇಲ್ಲದೆ ಸ್ಮಾರ್ಟ್ ಫೋನ್ ಇದ್ದರೆ ಸಾಕು. ಕ್ಷಣಾರ್ಧದಲ್ಲಿ ತಮ್ಮ ಮೊಬೈಲ್ನಲ್ಲಿ PM ಕಿಸಾನ್ ಫಲಾನುಭವಿಗಳ ಗ್ರಾಮವಾರು ಪಟ್ಟಿಯಲ್ಲಿ ತಮ್ಮ ಹೆಸರು ಚೆಕ್ ಮಾಡಬಹುದು. PM ಕಿಸಾನ್ ಯೋಜನೆಯ ಫಲಾನುಭವಿಗಳಿಗೆ eKYC ಕಡ್ಡಾಯಗೊಳಿಸಿದ್ದರಿಂದ ಈಗಾಗಲೇ ಹಲವಾರು ರೈತರು eKYC ಮಾಡಿಸಿದ್ದಾರೆ. ಕೆಲವು ರೈತರು ಮೊಬೈಲ್ನಲ್ಲಿಯೇ eKYC ಮಾಡಿದರೆ ಇನ್ನು ಕೆಲವು ರೈತರು CSC ಕೇಂದ್ರಗಳಲ್ಲಿ eKYC ಮಾಡಿದ್ದಾರೆ. ಕಳೆದೆರಡು ವಾರಗಳ ಹಿಂದೆ PM ಕಿಸಾನ್ ಯೋಜನೆಯು ವೆಬ್ ಪೇಜಿನಲ್ಲಿ eKYCಯನ್ನು ಮೊಬೈಲ್ನಲ್ಲೇ ಮಾಡುವ ವ್ಯವಸ್ಥೆಯನ್ನು ತೆಗೆದುಹಾಕಲಾಗಿತ್ತು. ಈಗ ಮತ್ತೆ ಮೊಬೈಲ್ನ ಮೂಲಕ eKYC ಮಾಡುವ ಪ್ರಕ್ರಿಯೆಯನ್ನು ಆರಂಭಿಸಲಾಗಿದೆ. ಆದರೂ ರೈತರು CSC ಕೇಂದ್ರಗಳಲ್ಲಿ eKYC ಮಾಡಿಸಿಕೊಳ್ಳುತ್ತಿದ್ದಾರೆ. eKYC ಮಾಡಿಸದೇ ಇರುವ ರೈತರಿಗೆ ಇನ್ನೂ ಆ ಕಾಲಾವಕಾಶ ಇದೆ. PM ಕಿಸಾನ್ ಯೋಜನೆಯ 15ನೇ ಕಂತಿನ ಹಣ ಬಿಡುಗಡೆ ಸಂದರ್ಭದಲ್ಲಿ ಕೆಲವು ರೈತರಿಗೆ ಕಂತಿನ ಹಣ ಜಮೆ ಮಾಡಿರಲಿಲ್ಲ. ಇದಕ್ಕೆ ಇದೇ ಕಾರಣ. PM ಕಿಸಾನ್ ಹಣ ತೆರೆ ಹಿಡಿಯಲಾಗಿದೆ ಎಂಬ ಸಂದೇಶ ರೈತರಿಗೆ ಸಿಕ್ಕಿಲ್ಲ. PM ಕಿಸಾನ್ ಯೋಜನೆಯ ಮುಂದಿನ ಕಂತಿನ ಹಣ ಬರಬೇಕಾದರೆ eKYC ಮಾಡಿಸುವುದು ಕಡ್ಡಾಯಗೊಳಿಸಲಾಗಿದೆ. PM ಕಿಸಾನ್ ಯೋಜನೆಯ ಫಲಾನುಭವಿಗಳ ಪಟ್ಟಿಯನ್ನು ಗ್ರಾಮವಾರು ಸಹ ಬಿಡುಗಡೆ ಮಾಡಲಾಗಿದೆ. ರೈತರು ತಮ್ಮ ಹೆಸರು ಆ ಗ್ರಾಮದ ಪಟ್ಟಿಯಲ್ಲಿದೆಯೇ ಎಂಬುದನ್ನು ಮೊಬೈಲ್ನಲ್ಲೇ ಚೆಕ್ ಮಾಡಬಹುದು. ರೈತರು ಆಯಾ ಗ್ರಾಮದಲ್ಲಿ ತಮ್ಮ ಹೆಸರು ಇರುವುದನ್ನು ಚೆಕ್ ಮಾಡಲು ಈ ಕೆಳಗಿನ ಲಿಂಕನ್ನು ಒತ್ತಿ ನೋಡಬಹುದು. ನಿಮ್ಮ ಫೋನಲ್ಲಿ pmkisan.government.in/beneficiary status/bub.aspx ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ PM ಕಿಸಾನ್ ಯೋಜನೆಯ ಪೇಜ್ ಓಪನ್ ಆಗುತ್ತದೆ. ಅಲ್ಲಿ ರೈತರು ರಾಜ್ಯ, ಜಿಲ್ಲೆ, ಹೋಬಳಿ, ಗ್ರಾಮ ಆಯ್ಕೆ ಮಾಡಿಕೊಂಡು ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಆಯ್ಕೆ ಮಾಡಿದ ಗ್ರಾಮದ ಎಲ್ಲ ರೈತರ ಪಟ್ಟಿ ಕಾಣುತ್ತದೆ. PM ಕಿಸಾನ್ ಯೋಜನೆಯ ಫಲಾನುಭವಿಗಳ ಪಟ್ಟಿಯೇ ಅಲ್ಲಿ ಕಾಣುತ್ತದೆ. ರೈತರು ತಮ್ಮ ಹೆಸರು ಯಾವ ಅಕ್ಷರದಿಂದ ಆರಂಭವಾಗುತ್ತದೆ ಎಂಬುದನ್ನು ನೋಡಿಕೊಂಡು PM ಕಿಸಾನ್ ಯೋಜನೆಯ ಫಲಾನುಭವಿಗಳಾಗಲು ಒಂದು ಕುಟುಂಬದ ಒಬ್ಬ ಸದಸ್ಯರಿಗೆ ಮಾತ್ರ PM ಕಿಸಾನ್ ಹಣ ಜಮೆ ಮಾಡಲಾಗುವುದು. ಆದರೆ ಈಗಾಗಲೇ ಒಂದು ಕುಟುಂಬದ ಇತರ ಸದಸ್ಯರು ಹೆಸರು ನೋಂದಣಿ ಮಾಡಿಸಿಕೊಂಡು ಇಲ್ಲಿಯವರೆಗೆ ಕಿಸಾನ್ ಲಾಭ ಪಡೆಯುತ್ತಿದ್ದಾರೆ. ಇಂತಹ ರೈತರಿಗೆ 16ನೇ ಕಂತಿನ ಹಣ ಜಮೆ ಮಾಡುತ್ತೋ ಇಲ್ಲವೋ ಎಂಬುದು 16ನೇ ಕಂತಿನ ಬಿಡುಗಡೆಯಾಗುವ ದಿನ ಗೊತ್ತಾಗುತ್ತದೆ. ಈಗ PM ಕಿಸಾನ್ ಯೋಜನೆಯ ಫಲಾನುಭವಿಗಳಿಗೆ eKYC ಮಾಡಿಸುವುದು ಕಡ್ಡಾಯಗೊಳಿಸಿದ್ದರಿಂದ ಯಾವ ದಿನಾಂಕದಂದು PM ಕಿಸಾನ್ ಹಣ ಬಿಡುಗಡೆಯಾಗುತ್ತದೆಯೋ ಆ ದಿನ ಗೊತ್ತಾಗಲಿದೆ. ನಾಳೆಯೇ ರೈತರಿಗೆ ಗೊತ್ತಾಗಲಿದೆ. PM ಕಿಸಾನ್ ಯೋಜನೆಯ ಹಣ ನಾಳೆ ದೇಶದ ಎಲ್ಲ ರೈತರ ಖಾತೆಗೆ ಬಿಡುಗಡೆಯಾಗಲಿದೆ. ಫಲಾನುಭವಿಗಳ ಖಾತೆಗೆ ಹಣ ಜಮೆಯಾಗಲಿದೆ. ನಾನು ಕೊಟ್ಟಿರುವ ಲಿಂಕನ್ನು ನಿಮ್ಮ ಮೊಬೈಲಲ್ಲಿ ಒತ್ತಿಕೊಂಡು ನಿಮ್ಮ ಸ್ಟೇಟಸನ್ನು ನೀವು ಚೆಕ್ ಮಾಡ್ಬೋದು. ಇಲ್ಲಿಗೆ ಈ ವಿಡಿಯೋ ಕೊನೆಗೊಳ್ಳುತ್ತದೆ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಬೈ ಸಿ ಯು. ನಮ್ಮ ಈ ಚಾನಲಿಗೆ ನಿಮ್ಮ ಸಪೋರ್ಟ್ ಇದೇ ರೀತಿ ಮುಂದುವರಿಯಲಿ ಎನ್ನುತ್ತಾ ಥ್ಯಾಂಕ್ ಯು. ಬಾಯ್.